ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಶೆಟ್ಟಿ ವ್ಲಾಗ್ಸ್. ಎಲ್ರಿಗೂ ಹೊಸ ವಿಡಿಯೋಗೆ ವೆಲ್ಕಮ್. ಸೊ ಬೈಕ್ ವ್ಲಾಗ್ ಮಾಡಿದ್ದೀನಿ, ಟೆಂಪಲ್ ವ್ಲಾಗ್ ಮಾಡಿದ್ದೀನಿ, ಬಟ್ ಇವತ್ತಿನ ವ್ಲಾಗ್ ಸ್ವಲ್ಪ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ. ಸೊ ಈ ವ್ಲಾಗ್ನ ಕಂಟಿನ್ಯೂಸ್ ಆಗಿ ಎಲ್ಲೂ ಮಿಸ್ ಮಾಡ್ದಂಗೆ ಪೂರ್ತಿ ನೋಡಿ. ಆಲ್ರೆಡಿ ನಿಮಗೆ ಟೈಟಲ್ ತಮ್ಮಲೆ ನೋಡಿ ಗೊತ್ತಾಗಿರುತ್ತೆ ಏನು ಪರ್ಪೋಸಲ್ಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ. ಸೊ ನಮ್ಮ ಸ್ಯಾಮ್ ಅಣ್ಣ ಸ್ಟೆಂಟ್ ಮಾಡೋದನ್ನು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸ್ಯಾಮ್ ಅಣ್ಣ ಅಂದರೆ ಯಾರು ಅಂತಂದರೆ ಅವರು ಸ್ಟೆಂಟ್ ರೈಡರು. ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ನಾನು ಪ್ರತಿದಿನ ಪೇಜ್ ಅಪ್ಡೇಟ್ ಮಾಡ್ತಾ ಇರ್ತೀನಿ, ಅಂದರೆ ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತಾ ಇರ್ತೀನಿ, HRZ ಪಿಟ್ ಸ್ಟಾಪ್ ಆ ಥರ ಎಲ್ಲ. ಸೊ ಅದನ್ನು ನೋಡಿರೋರಿಗೆ ಸ್ಯಾಮ್ ಅಂದರೆ ಯಾರು ಅಂತ ಗೊತ್ತಾಗಿರುತ್ತೆ. ಅವರೊಬ್ಬ ನ್ಯಾಷನಲ್ ಚಾಂಪಿಯನ್ ಸ್ಟೆಂಟ್ ರೈಡರು. ಸೊ ಇವತ್ತು ನಾನು ಅವ್ರ ಜೊತೆ ವೀಡಿಯೋ ಮಾಡ್ತಾಯಿದ್ದೀನಿ, ಅವ್ರ ಜೊತೆ ಇದ್ದೀನಿ ಅನ್ನೋದಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. ಏನಪ್ಪ ಅಂತಂದರೆ ಅವರು ಈ ವಿಡಿಯೋ ಬರೀ ಸ್ಟೆಂಟ್ ಮಾಡೋದು ಅಷ್ಟೇ ಅಲ್ಲ. ಸೊ ಸ್ಟೆಂಟ್ ಮಾಡಬೇಕಾದ್ರೆ ಯಾವ ಥರ ಗಾಡಿನ ಮಾಡಿಫೈ ಮಾಡ್ಕೊಂಡಿರ್ತಾರೆ, ಮತ್ತು ಅವರ ಸೇಫ್ಟಿ ಪರ್ಪಸ್ಗೆ ಜಾಕೆಟು, ಗ್ಲೌಸು, ಹೆಲ್ಮೆಟ್ಸು, ಶೂಸು ಯಾವ ಥರ ಹಾಕ್ಕೊಂಡಿರ್ತಾರೆ, ಏನು ಹಾಕ್ಕೊಂಡಿರ್ತಾರೆ, ಇನ್ನು ಏನೇನಿದೆ ಅನ್ನೋದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಪೂರ್ತಿ ನೋಡಿ. ಸ್ಯಾಮಣ್ಣ ಅವರು ಪೆಟ್ರೋಲ್ ಹಾಕ್ಸ್ಕೊಬರಕ್ಕೆ ಹೋಗಿದ್ದಾರೆ ಗಾಡಿಗೆ. ಇಲ್ಲೊಂದು ಲೇಔಟ್ ಇದೆ, ಅಲ್ಲಿ ಕಾಯ್ತಾಯಿದ್ದೀನಿ, ನೋಡೋಣ. ಇದೆಯಾ, ಲಯನ್ ಇಸ್ ಬ್ಯಾಕ್ ಬರ್ತಾ ಇದ್ದಾರೆ. ಇವರೇ ಸ್ಯಾಮ್ ಅಣ್ಣ. ಸೊ ಸ್ಟೆಂಟ್ ಮಾಡಬೇಕಂದ್ರೆ ತುಂಬ ಸೇಫ್ಟಿ ರೋಡ್ಸ್ ಕೂಡ ಇರಬೇಕು. ಮೀನ್ಸ್ ಯಾರು ಓಡಾಡದೇ ಇರೋ ಪ್ಲೇಸಲ್ಲಿ ಮಾಡಬೇಕು. ಚಪ್ರಿಗಳು ಹಂಗೆ ಎಲ್ಲೆಲ್ಲೋ ರೋಡಲ್ಲೆಲ್ಲ ಸ್ಟೆಂಟ್ ಮಾಡೋದು, ವೀಲಿ ಮಾಡೋದು, ಅದೆಲ್ಲ ಸ್ಟೆಂಟ್ ಅನ್ನೋದೇ ಅಲ್ಲ. ಬಟ್ ಇವರು ಪ್ರತಿಯೊಂದು ಸ್ಟೆಂಟ್ ಪ್ರಾಕ್ಟೀಸ್ ಮಾಡಬೇಕಂದ್ರೂ ಇದೇ ರೋಡಲ್ಲಿ ಸೇಫ್ಟಿಯಾಗಿ ಯಾರು ಇಲ್ಲದೇ ಇರೋ ಜಾಗದಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ತಾರೆ. ಸ್ಯಾಮ್ ಅಣ್ಣ, ಗುಡ್ ಮಾರ್ನಿಂಗ್ ಅಣ್ಣ. ಹಾಂ ಹೇಳಿ ಅಣ್ಣ, ಕೇಳೋದ ನೋಡಿ. ಗಾಡಿನ ಯಾವ ಥರ ಮಾಡ್ಕೊಂಡಿರ್ತಾರೆ ಪ್ರತಿಯೊಂದೂ. ಈ ಕ್ರ್ಯಾಶ್ ಗಾರ್ಡು ಮತ್ತು ಇಲ್ಲಿ ಏನೇನೋ ನಿಮಗೆ ಗಾಡೀಲಿ ಚೇಂಜಸ್ ಕಾಣಿಸ್ತಾ ಇದೆ, ಎಕ್ಸಾಸ್ಟ್ ಪ್ರತಿಯೊಂದು ಎಲ್ಲನೂ ಸ್ಯಾಮ್ ಅಣ್ಣನ ರೆಡಿ ಮಾಡ್ಕೊಂಡಿರೋದು. ಫುಲ್ ಹೆಂಗೆ ಕಾಣ್ತಾ ಇದೆ ನೋಡಿ, ಪ್ರಾಪರ್ ಸ್ಟೆಂಟ್ ಬೈಕ್ ಥರನೇ ಕಾಣ್ತಾ ಇಲ್ಲ ಅಣ್ಣ. ನಾನು ಆಲ್ರೆಡಿ ನನ್ನ ಒಂದು ಸಬ್ಸ್ಕ್ರೈಬರ್ಸು ಬೇರೆ ಜನಗಳಿಗೆಲ್ಲ ನಾನು ಆಲ್ರೆಡಿ ವೀಡಿಯೋದಲ್ಲಿ ಹೇಳ್ಬಿಟ್ಟಿದ್ದೀನಿ, ಸ್ಯಾಮ್ ಅಣ್ಣ ನ್ಯಾಷನಲ್ ಚಾಂಪಿಯನ್ ಒಬ್ಬರು ಅಂತ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಣ್ಣ? ಏನಿಲ್ಲ, ಇದೊಂದು ಒಳ್ಳೆ ಸ್ಪೋರ್ಟ್ ಇದು. ಈ ಸ್ಪೋರ್ಟ್ನ ಇನ್ನು ರೋಡಲ್ಲೆಲ್ಲ ಮಾಡಿದೆ ಕ್ಲೀನಾಗೆ ಒಂದು ಪ್ರಾಪರಾಗಿರೋ ಈ ಥರ ಲೀಗಲ್ ಏರಿಯಾದಲ್ಲಿ ಹೋಗಿ ಮಾಡಿದ್ರೆ ಇನ್ನು ಸಕ್ಕತ್ತಾಗಿ ಬೆಳೆಯುತ್ತೆ ಈ ಸ್ಪೋರ್ಟು. ಇನ್ನು ದೊಡ್ಡ ದೊಡ್ಡ ಅಥ್ಲೀಟೆಲ್ಲ ಏನು ಬರ್ತಾರೆ. ಅದಾದಮೇಲೆ ವರ್ಲ್ಡ್ ಚಾಂಪಿಯನ್ ಅಟೆಂಡ್ ಮಾಡ್ಬೋದು, ಚಾಂಪಿಯನ್ಶಿಪ್ ಎಲ್ಲ. ಇಂಡಿಯಾದಿಂದ ಯಾರೂ ರೆಪ್ರೆಸೆಂಟ್ ಮಾಡಿಲ್ಲ. ನೆಕ್ಸ್ಟ್ ಯಾವುದೋ ಒಂದು ಒಳ್ಳೆ ಜನ್ರೇಷನ್ ಅವರು ಅದ್ರ ಬಂದು ರೆಪ್ರೆಸೆಂಟ್ ಮಾಡ್ಬೋದು. ಓಕೆ, ಈಗ ಆಲ್ಮೋಸ್ಟ್ ಅಣ್ಣ ನೀವು ಎಲ್ಲೆಲ್ಲಿ ಸ್ಟೆಂಟ್ ಮಾಡಿದ್ದೀರಾ? ಅಂದರೆ ಯಾವ ಥರ ಆರ್ಗನೈಸ್ ಮಾಡ್ತಾರೆ, ಯಾವ ಥರ ಮೀನ್ಸ್ ಆಲ್ ಓವರ್ ಇಂಡಿಯಾ ಮಾಡಿದ್ದೀವಿ. ಇವಾಗ ನಾವು ಬಜಾಜ್ ಅವ್ರಿಗೆ ಮಾಡಿದ್ದೀವಿ, KTM ಅವ್ರಿಗೆ ಮಾಡಿದ್ದೀವಿ, ಏತರ್ ಅವ್ರಿಗೆ ಮಾಡ್ತಾಯಿದ್ದೀವಿ. ಏತರ್ ಅವ್ರಿಗೆ ತುಂಬ ಬ್ರ್ಯಾಂಡ್ಸ್ಗಳೇ ಮಾಡಿದ್ದೀವಿ. ಓಕೆ, ಈ ವಿಡಿಯೋ ನೋಡ್ತಾ ಇರೋರ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಂದರೆ ಅವ್ರಿಗೂ ಒಂದು ಆಸೆ ಇರುತ್ತೆ, ವೀಲಿ ಮಾಡಬೇಕು, ಸ್ಟೆಂಟ್ ಮಾಡಬೇಕು ಅಂತ. ವೀಲಿ ಅನ್ನೋದು ಪ್ರತಿಯೊಬ್ಬರಿಗೂ ಆಸೆ, ಆದರೆ ಫ್ರೀ ಸ್ಟೈಲ್ ಸ್ಟಂಟ್ ರೈಡಿಂಗ್ ಅನ್ನೋದು ಪ್ರತಿಯೊಬ್ಬರಿಗೂ ಕಷ್ಟ.
ಮೇಯ್ನಾಗಿ ನನಗೆ ಒಂದು ಕ್ವಶನ್ ರೈಸ್ ಆಯಿತು, ಏನು ಅಂತ ಕೇಳ್ಬಿಡ್ಲಾ ಅಣ್ಣ? ಇವಾಗ ಇದಕ್ಕೆ ಏರ್ ಕೂಡ ಮ್ಯಾಟ್ರ್ ತಾನೆ ಟೈರ್ಗೆ? ಖಂಡಿತವಾಗ್ಲೂ ತುಂಬ ಜಾಸ್ತಿ ಇಟ್ಟರು ಮಾಡೋಕ್ಕಾಗಲ್ಲ, ತುಂಬ ಕಮ್ಮಿ ಇಟ್ಟರು ಮಾಡೋಕ್ಕಾಗಲ್ಲ. ನಾವು ಏರ್ ಕಡಿಮೆ ಇಟ್ಟಷ್ಟು ಗ್ರಿಪ್ ಜಾಸ್ತಿನಾ? ತುಂಬ ಕಮ್ಮಿ ಇಡೋಕ್ಕಾಗಲ್ಲ, ಚೂರು ಕಮ್ಮಿ ಇಡಬೇಕು, ಟೈರ್ ಕ್ಲೀನಾಗಿ ಕಚ್ಕೊಳತ್ತಾರೆ. ಹೌದಾ? ಏನು ಇದಣ್ಣ ಪ್ರೆಷರ್ ಪ್ರೆಷರ್? ಫ್ರಂಟು ಬ್ಯಾಕ್? ಹಿಂದೆ 30 ಇಡ್ತೀನಿ, ಮುಂದೆ 21 ಇಡ್ತೀನಿ. ಓಹೋ, ಓಕೆ. 25 ಇರೋದಾಗ 21 ಇಡ್ತೀನಿ. ಅದು ಮೇಂಟೈನ್ ಮಾಡಬೇಕಲ್ಲ. ಸೊ ಏನಲ್ಲ, ಒಬ್ಬೊಬ್ರಿಗೆ ಒಂದೊಂಥರ ಅಷ್ಟೇ. ಹಾಂ 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 ಅವ್ರು ಅದಕ್ಕೆ ಕಂಫರ್ಟಬಲ್ ಆಗಿಬಿಟ್ಟಿರ್ತಾರೆ, ಅವ್ರು ಫುಲ್ ಅದಕ್ಕೆ ಜಾಸ್ತಿ ಏರ್ ಇಟ್ಕೊಂಡು ಹೊಡಿತಾರೆ. ಹಾಂ, ಅವ್ರವ್ರಿಗೆ ಹೆಂಗೆ ಬೇಕು ಆ ಥರ. ನೀವು ಹೆಂಗೆ ಬೇಕಾದ್ರೆ ಹೊಡಿತೀರಾ? ಸೊ ನೋಡಿದ್ರಲ್ಲ, ಇಷ್ಟೊತ್ತು ಫುಲ್ ಪ್ರಾಕ್ಟೀಸ್ ಮಾಡಿದ್ರು, ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ. ಪ್ರತಿದಿನ ಬಂದು ಈ ಥರ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಅಲ್ಲಣ್ಣ? ಈಗ ನೆಕ್ಸ್ಟ್ ಏನು? ಹಾಂ, 12 ಇಯರ್ಸ್ ನಾನ್ ಸ್ಟಾಪ್ ಪ್ರಾಕ್ಟೀಸು. ಸೊ ಏನಂದರೆ ನೆಕ್ಸ್ಟ್ ಏನೋ ಒಂದು 3 ತಿಂಗಳಿಂದ ಅಷ್ಟೇ ಪ್ರಾಕ್ಟೀಸ್ ಮಾಡಿಲ್ಲ. ಹಾಂ ಹಾಂ, ಶೋ ಮಾಡ್ತಾ ಇದ್ದೀನಿ. ಟಚ್ ಅಂತೂ ರೆಗ್ಯುಲರ್ ಆಗೈತೆ. ಸೊ ಏನಪ್ಪ ಮೇಯ್ನ್ ಅಂದರೆ, ಈಗ ಅವರು HRZ ಪಿಚ್ ಸ್ಟಾಪ್ ಓಪನ್ ಮಾಡಿರೋದ್ರಿಂದ ಅಲ್ಲೂ ನೋಡ್ಕೋಬೇಕು, ಈ ಕಡೆ ಇಲ್ಲೂ ನೋಡಬೇಕು, ಫುಲ್ ಕನ್ಫ್ಯೂಷನು ಮತ್ತು ಟೈಮ್ ಆಗ್ತಾಯಿಲ್ಲ ಅಲ್ವಣ್ಣ? ಟೈಮ್ ಸಾಲ್ತಾ ಇಲ್ಲ. ನೋಡಿದ್ರಲ್ಲ, ಇಷ್ಟೊತ್ತೆಲ್ಲ ಪ್ರಾಕ್ಟೀಸು ಎಲ್ಲ ಒಂದು ವ್ಲಾಗ್ ಮಾಡಿ ಹಾಕಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸ್ಯಾಮಣ್ಣ? ಎಲ್ರೈಡರ್ಸ್ ಮೈಸೂರನ್ನ ಫಾಲೋ ಮಾಡಿ. HRZ ಚಾನಲ್ ಐತೆ, ಇನ್ಸ್ಟಾಗ್ರಾಮ್ ಐತೆ, ಫೇಸ್ಬುಕ್ ಐತೆ. ಫೇಸ್ಬುಕ್ ಎಲ್ಲ 2010ಇಂದನೇ ಇದೆ. ಇವ್ರದ್ದು ಸ್ಯಾಮ್ಸನ್ ಅಂತ ID ಇದೆ, ಡಿಸ್ಕ್ರಿಪ್ಷನಲ್ಲಿ ಇವ್ರ ID ಕೂಡ ಹಾಕಿರ್ತೀನಿ, ನೋಡಿ ಸಪೋರ್ಟ್ ಮಾಡಿ. HRZ ಪಿಚ್ ಸ್ಟಾಪ್ಗೂ ಸಪೋರ್ಟ್ ಮಾಡಿ, ಏನಂತೀರಾ? ಇವನಿಗೂ ಸಪೋರ್ಟ್ ಮಾಡಿ. ಸೊ ಓಕೆ, ಎಲ್ರಿಗೂ ಥ್ಯಾಂಕ್ ಯು, ಬಾಯ್ ಬಾಯ್.